ಬೆಟ್ಟದಪುರ ಸಮೀಪದ ಪಿರಿಯಾಪಟ್ಟಣ ತಾಲೂಕಿನ ನಿಲುವಾಡಿ ಗ್ರಾಮದಲ್ಲಿ ಕ್ರಷರ್ ಲಾರಿಗಳ ನಿರಂತರ ಸಂಚಾರದಿಂದ ಸಂಪರ್ಕ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ರಸ್ತೆ ದುರಸ್ತಿಗೆ ಒತ್ತಾಯಿಸಿ ಗ್ರಾಮಸ್ಥರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಲಾರಿಗಳನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ನಾವು ಇಲ್ಲಿ ಕಳೆದ ಆಗಲೇ ಒಂದು 3 ತಿಂಗಳಿಂದ ಕಾಲೇಜ್ ಸ್ಟಾರ್ಟ್ ಆಗಿದೆ. ನಾವು 3 ತಿಂಗಳಿಂದ ಹೇಳ್ತಾನೆ ಇದ್ವಿ, ಇಲ್ಲಿ ಮಳೆ ಹೆಚ್ಚಾಗಿದೆ, ಇಲ್ಲಿ ರೋಡ್ ಸರಿ ಇಲ್ಲ ಅಂತ ಆಗ್ಲಿಂದ ನಾವು ಶಾಸಕರಿಗಾಗಲಿ ಅಥವಾ ಈ ಕ್ರಷರ್ ಓನರ್ಗಳಿಗಾಗಲಿ ಆಗ್ಲಿಂದ ಮನವಿ ಮಾಡ್ತಿದ್ವಿ. ಆದರೆ ಅವರು ಒಂದು ದಿನ ಒಂದು ವಾರಕ್ಕಾಗೋಷ್ಟು ಮಾತ್ರನೇ ರಸ್ತೆಯನ್ನು ಮಾಡ್ತಾರೆ. ಮತ್ತು ಅವರು ತರುವಂಥ ಲಾರಿಲಿ ತರುವಂಥ ಕಲ್ಲುಗಳಿಂದ ಈ ರೋಡು ಎಷ್ಟೇ ಮಾಡಿದರೂ ಉಳುತ್ತಿಲ್ಲ. ಮತ್ತು ಇದರಿಂದ ಏನಾಗ್ತಿದೆ ಅಂದರೆ ನಮಗೆ ಡೈಲಿ ಓಡಾಡೋಕ್ಕಾಗ್ತಿಲ್ಲ. ಮತ್ತು ಓಡಾಡುವಾಗ ಲಾರಿಗಳು ಬಹಳ ವೇಗವಾಗಿ ಬರೋದರಿಂದ ಯೂನಿಫಾರ್ಮ್ಗಳ ಮೇಲೆ ಗಜ್ಜೆ ಆಗೋದು ಈ ಥರ ಎಲ್ಲ ಆಗ್ತಿದೆ. ಇದಾಗಿ ನಮಗೆ ಈಗ ಶಾಶ್ವತ ಒಂದು ರೋಡನ್ನು ಅನುಕೂಲವಾಗಿ ಮಾಡಿಕೊಡ್ಬೇಕಾಗಿ ನಾವು ಕೇಳ್ಕೊಂಡು ಇವತ್ತು ನಾವೆಲ್ಲ ವಿದ್ಯಾರ್ಥಿಗಳು ಮತ್ತು ನಮ್ಮ ಊರಿನ ಎಲ್ಲರೂ ಸೇರಿಕೊಂಡು ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ವಿ. ರಸ್ತೆ ಗುಂಡಿಗಳಿಂದ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದ್ದು, ಪ್ರತಿದಿನ ಕುಶಾಲನಗರ ಮತ್ತು ಬೆಟ್ಟದಪುರಕ್ಕೆ ತೆರಳುವ ವಿದ್ಯಾರ್ಥಿಗಳು, ಕೃಷಿ ಕಾರ್ಮಿಕರು ಹಾಗೂ ಕೈಗಾರಿಕಾ ಕಾರ್ಮಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ರಮೇಶ್ ಅಂತ ನಿಲುವಾಡಿ ಗ್ರಾಮದ ಸ್ಥಳೀಯ ವಾಸವಾಗಿದ್ದೀವಿ. ಅಂದರೆ ಏನಂದರೆ ಇಲ್ಲಿ ಸ್ಟೂಡೆಂಟು ಎಲ್ಲ ಬೆಟ್ಟದಪುರ ಟು ಕುಶಾಲನಗರ ಮಕ್ಕಳು ಹೋಗ್ತಾ ಇದ್ದಾರೆ. ಅದು ಇಲ್ಲಿಂದ ನಿಲುವಾಡಿಯಿಂದ ಕುಶಾಲನಗರ ಬೆಟ್ಟದಪುರ ಸೈಡು 2 ವ್ಯಾನ್ಗಳು ಬರ್ತವೆ. ಆ ಮಕ್ಕಳಿಗೂ ತುಂಬ ತೊಂದರೆ ಆಗ್ತಾಯಿದೆ. ಆದ್ದರಿಂದ 2 ಕ್ಲಸ್ಟರ್ ಮಾಲೀಕರು ಯಾರಿದ್ದಾರೆ ಅವ್ರು ಬರೋವರೆಗೂ ಗಾಡಿ ಓಡಾಡೋಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ನಾನು ಕೇಳ್ಬೇಕು. ಗಾಡಿಗಳು ನಿಲ್ಲಿಸಿದ್ದೀವಿ ಗಾಡಿಗಳೆಲ್ಲ ಪ್ರತಿಯೊಂದು ಗಾಡಿ ಮಿನಿಮಮ್ ಒಂದು 25 ಗಾಡಿಗಳು ನಿಲ್ಲಿಸಿದ್ದೀವಿ. ಹಂಗೂ ಗುಂಡಿ ಹೊಡೆದು ಎಲ್ಲ ಗಾಡಿಗಳು ಓನರ್ ಇಬ್ಬರು 2 ಓನರ್ ಇಬ್ಬರು ಗಾಡಿಗಳು ಕ್ಲಸ್ಟರ್ಗಳು ಇಬ್ಬರು ಬರಬೇಕು. ಅದುವರೆಗೂ ಗಾಡಿ ಓಡಾಡೋಕ್ಕೆ ಬಿಡಲ್ಲ. ಗ್ರಾಮದೊಳಗೆ ವೇಗವಾಗಿ ಸಂಚರಿಸುವ ಲಾರಿಗಳಿಂದ ಮನೆಗಳ ಗೋಡೆಗಳು ಹಾಗೂ ರಸ್ತೆ ಬದಿಯಲ್ಲಿ ಸಾಗುವ ಪಾದಚಾರಿಗಳು ಕೆಸರುಮಯವಾಗುತ್ತಿದ್ದು, ವಿದ್ಯಾರ್ಥಿಗಳ ಸಮವಸ್ತ್ರಗಳಿಗೂ ತೊಂದರೆಯಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಲವು ಬಾರಿ ಕ್ರಷರ್ ಮಾಲೀಕರು ಹಾಗೂ ಸ್ಥಳೀಯ ಶಾಸಕರ ಗಮನಕ್ಕೆ ವಿಷಯ ತಂದರೂ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಆನಂದ್ ನಗರ ವರೇಶ್ ಮಾತಾಡ್ತಿರೋದು. ನಿಲುವಾಡಿ ಗ್ರಾಮದಲ್ಲಿ ಇವತ್ತು ಏನಾಗಿದೆ ಅಂತಂದರೆ, ಇಲ್ಲಿ ಓಡಾಡೋಕ್ಕೆ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗದೆ, ಮತ್ತು ಇಲ್ಲಿ ಶಾಲೆಗೆ ಹೋಗೋನಾಗ ಮತ್ತು ಕೆಸರುಗಳು ಹಾನಿಯಾಗದೆ. ಇಲ್ಲಿ ಶಾಸಕರು ಯಾವುದೇ ಕಾರಣಕ್ಕೂ ಇಲ್ಲಿ 3-4 ಬಾರಿ ಮನವಿ ಮಾಡಿದ್ರು, ಶಾಸಕರು ಯಾವುದೇ ಗಮನ ತಗೊಂಡಿಲ್ಲ. ಮನವಿ ಮಾಡಿದ್ರು. ಆಮೇಲೆ ಇಲ್ಲಿ ಪ್ರಸೂರ್ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಅವ್ರು ಏನು ಮಾಡಬೇಕು ಅಂತಂದರೆ ಜಲ್ಲಿ ಹಾಕಿ ಮಣ್ಣು ಇದೆಲ್ಲ ಮಾಡಿ ಕ್ಲೀನಾಗಿ ಮಾಡಿ ಇದು ಮಾಡಬೇಕು. ಆ ಥರ ಮಾಡ್ತಾಯಿಲ್ಲ. ಅವರು ಯಾವುದನ್ನೂ ಸ್ಪಂದಿಸ್ತಾ ಇಲ್ಲ. ಇದಾದ್ಮೇಲೆ ಅಲ್ಲಿ ಬಿಲ್ಗುಂದಿ ಏಟಿಂದ ಅವ್ರತೆಯವರೆಗೂ ಅಲ್ಲೂ ಗುಂಡಿ ಅವರು ಶಾಸಕರು ಯಾವುದೇ ಇದಾದರೂ ರೋಡು ಮಾಡ್ತಿಲ್ಲ. ಅವರು ಗಮನಕ್ಕೆ ಬಂದಿರೋ ಗೊತ್ತಿಲ್ಲ. ಪಾಪ ಇಲ್ಲಿ ಬಸ್ರಿರೋ, ಬಾಣ್ತಿರೋ, ಮತ್ತು ವಯಸ್ಸಾದವರು, ಮುಕ್ತರು ಎಲ್ಲ ಪ್ರತಿಯೊಬ್ಬರು ಅವರೇ. ಇಲ್ಲಿ ಹೋಗ್ಬೇಕಾರೆ ಭಾರಿ ಅನಾಹುತ ಆಯ್ತದೆ. ಇಲ್ಲಿ ಹೋಗ್ಬೇಕಾದ್ರೆ ಬೈಕಲ್ಲಿ ನಾನೇ 3 ತಿಂಗಳಲ್ಲಿ ಇಲ್ಲಿ ಬಿದ್ದಿದ್ದೀನಿ. ಇಲ್ಲಿ ಈ ಥರ ಮಾಡಿ ಪ್ರತಿಯೊಬ್ಬರು ಎಲ್ಲ ಬಿದ್ದವ್ರೆ, ಹೇಳ್ಸೋದು, ಅವ್ರಿಗೆ ಆಸ್ಪತ್ರೆ ಕಳಿಸೋದು, ಇದೇ ಥರ ಆಗೋಯ್ತು. ಇದನ್ನು ಮುಂದಿನ ಕ್ರಮ PWD ಮತ್ತು ಯಾರ್ಯಾರು ಅಧಿಕಾರಿಗಳು ಇದಾಗವ್ರೆ ಅವರೆಲ್ಲರಿಗೂ ಒಂದು ಮನವಿ, ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತ ನಾವು ಕೇಳ್ಕೊತೀವಿ. ಗರ್ಭಿಣಿಯರು, ಬಾಣಂತಿಯರು, ಹೃದಯ ರೋಗಿಗಳು, ವೃದ್ಧರೂ ಸೇರಿದಂತೆ ಸಾರ್ವಜನಿಕರಿಗೆ ಆಸ್ಪತ್ರೆಗೆ ತೆರಳುವುದಕ್ಕೂ ತೊಂದರೆಯಾಗುತ್ತಿದೆ ಎಂದು ತಿಳಿಸಿರುವ ಪ್ರತಿಭಟನಾಕಾರರು, ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಪರಿಶೀಲಿಸಿ ತಕ್ಷಣ ದುರಸ್ತಿ ಕಾಮಗಾರಿ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಗ್ರಾಮದ ರಸ್ತೆಗಳಲ್ಲಿ ಯಾವುದೇ ವಾಹನಗಳ ಸಂಚಾರಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಏನೇ ನಾವಿಲ್ಲಿ ಮುಷ್ಕರವನ್ನು ಮಾಡ್ತೀವಿ, ಎಲ್ಲ ವಿದ್ಯಾರ್ಥಿಗಳು ಸೇರಿ ಭಾಳ ಕಠಿಣವಾದಂಥ ಒಂದು ನಿರ್ಧಾರ ತಗೊಂಡಿದ್ದೇವೆ. ಇದಾಗಲೇ 4-5 ವರ್ಷಗಳಿಂದ ಸೂಕ್ತವಾದ ಗಮನಕ್ಕೆ ನಾವು ತಂದಿದ್ರೂ ಕೂಡ ತಾತ್ಕಾಲಿಕವಾದಂಥ ಒಂದು ವಾರಕ್ಕೆ ಹೋಗುವಂಥ ರಸ್ತೆಗಳನ್ನು ನಿರ್ಮಾಣ ಮಾಡಿ ರಸ್ತೆಗಳನ್ನು ಓಡಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾರೆ. ಈ ರಸ್ತೆಯಲ್ಲಿ ನಿಲುವಾಡಿ ಗೇಟ್ ತನಕ 2 ಕ್ರಸ್ಟರ್ಗಳಿದೆ. ಈ 2 ಕ್ಲಸ್ಟರ್ಗಳಲ್ಲಿ ಲಾರಿಗಳು ಏನು ಟನ್ನೇಜ್ ಕಲ್ಲುಗಳನ್ನು ಹಾಕೊಂಡು ಹೋಗಬೇಕು ಅದಕ್ಕಿಂತ ಹೆಚ್ಚು ಕಲ್ಲುಗಳನ್ನು ಹಾಕೊಂಡು ಹೋಗ್ತಾರೆ. ಆ ಲಾರಿಗಳ ಪಕ್ಕದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮಗೆ ಭಯ ಆಗ್ತದೆ, ಎಲ್ಲಿ ಕಲ್ಲುಗಳು ಮೇಲೆ ಬೀಳ್ತವೆ ಎನ್ನುವಂಥ ಒಂದು ಭಯ. ಹಾಗಾಗಿ ನಮಗೆ ಭಯ ತಡಾಗ್ತದೆ. ಮತ್ತು ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿದಿನ ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ಕನಿಷ್ಠ ಒಂದು ಅರ್ಧ ಕಿಲೋಮೀಟರ್ ಹೋಗಲಿಕ್ಕೆ 20 ನಿಮಿಷ ತಗೊಳ್ಬೇಕಾಗ್ತದೆ. ಇದಕ್ಕೆ 2 ಮಾಲೀಕರಿದ್ದಾರೆ, ಕ್ರಷರ್ನ ಮಾಲೀಕರಿದ್ದಾರೆ. ಯಾಕೆ ಈ ನಿರ್ಧಾರವನ್ನು ತಗೊಳ್ತಾ ಇಲ್ಲ? ಇವತ್ತು ನೋಡಿ, ತರಗತಿಗಳಿಗೆ ಹೋಗದೇ ವಿದ್ಯಾರ್ಥಿಗಳು ಇವತ್ತು ನಿಂತಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ ಭಾಳ ನೋವಾಗಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕೆ 2 ಕ್ರಷರ್ನ ಮಾಲೀಕರು ಶೀಘ್ರವಾದ ತುರ್ತು ನಿರ್ಧಾರವನ್ನು ತಗೊಂಡು ಶಾಶ್ವತವಾದಂಥ ಒಂದು CC ರೋಡನ್ನು, ಕಾಂಕ್ರೀಟ್ ರೋಡನ್ನು ಕಾಡಪ್ಪ ದೇವಸ್ಥಾನದಿಂದ ಗೇಟ್ ತನಕ ಮಾಡಿಕೊಟ್ರೆ ಊರಿನ ಗ್ರಾಮಸ್ಥರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತದೆ. ಇದನ್ನು ಮಾಡಿಕೊಡ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿ ಇದು ಶಾಸಕರ ಗಮನಕ್ಕೂ ಹೋಗಬೇಕು ಹಂತಕ್ಕೆ ಹೋಗ್ತದೆ. ಇದಕ್ಕೆ ಶಾಸಕರು ಹೇಳಿದರೆ, ನಾವು ಊರಿಗೆ ಬಂದಾಗ ಹೇಳಿದ್ರು ಏನಂತ ಹೇಳಿದ್ರೆ, ಇಲ್ಲ ನೋಡ್ರಪ್ಪ
ಯಾರಿಗೆ ಬೈಲ್ಕುಪ್ಪ ಪೊಲೀಸ್ ಠಾಣೆಗೆ ಹೇಳಿದ್ರು, ನೋಡಿ ನೀವೇನು ಟನ್ನೇಜ್ ಹಾಕ್ಕೊಳ್ಬೇಕು ಅದನ್ನು ಓಡಾಡಿ ಸಾಧ್ಯ ಆದ್ರೆ ನೀವು ಆ ರಸ್ತೆಗಳನ್ನು ಮಾಡಿಕೊಡಿ ಅಂತ ಹೇಳಿದ್ರೆ ಬರ್ತಾರೆ. ಈಗ ವಿದ್ಯಾರ್ಥಿಗಳಾಗಿ ಯಾರೋ ಹೋಗ್ಲಿಕ್ಕೆ ಕೇಳುವಾಗ ಒಂದು ವಾರಕ್ಕೆ ತಾತ್ಕಾಲಿಕ ರೋಡ್ ಮಾಡ್ತಾರೆ. ನೋಡಿ ಎಷ್ಟು ಗುಲಿಗಳಿದೆ ಅಂತೇಳಿ ನೋಡೋಕೆ ಭಯ ಆಗ್ತದೆ. ಈ ಸಣ್ಣ ಮಳೆಗೆ ಇಷ್ಟು ಭಯ ಆಗ್ತದೆ ಅಂದರೆ ಜೋರಾದ ಮಳೆ ಬಂದರೆ ಎಷ್ಟು ಇಲ್ಲಿ ಅನಾಹುತಗಳನ್ನು ಅನುಭವಿಸಬೇಕು ಎನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ದಯವಿಟ್ಟು ಇದನ್ನು ಇವತ್ತು ವಿದ್ಯಾರ್ಥಿಗಳು ತರಗತಿಗೆ ಹೋಗದೆ ಇವತ್ತು ನೋಡಿ ಎಷ್ಟೋ ವಿದ್ಯಾರ್ಥಿಗಳು ಯೂನಿಫಾರ್ಮ್ಗೆ ಗಲೀಜೆಲ್ಲ ಆಡಿ ಇವತ್ತು ನಿಂತಿದ್ದಾರೆ ಇಲ್ಲಿ ಹತ್ಕೊಂಡು ಮನೆಗೆ ಹೋಗ್ತಾನೆ ಅಂತೇಳಿ. ಅದಕ್ಕೆ ಇವತ್ತು ನಾವೆಲ್ಲ ಸೇರಿ ಹೋರಾಟವನ್ನು ಮಾಡಿ ಇವತ್ತು ಏನಾದರೂ ಆಗಲಿ ಶಾಶ್ವತ ರೋಡನ್ನು ಮಾಡಿಕೊಡ್ಲಿಕ್ಕೆ ನೀವು ಪಣವನ್ನು ತೊಡಲೇಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕಠಿಣ ನಿರ್ಧಾರವನ್ನು ತಗೊಳ್ತೇವೆ. ಅದಕ್ಕೆ ನೀವು ಪನಿಷ್ಮೆಂಟನ್ನು ಅನುಭವಿಸಬೇಕಾಗ್ತದೆ. ಇದಕ್ಕೆ ನ್ಯಾಯವನ್ನು ತೋರಿಸ್ಕೊಡ್ಬೇಕಂದ್ರೆ ನಾವೆಲ್ಲರ ಪರ ಒಕ್ಕರಲಿಂದ ಕೇಳ್ಕೊಳ್ತಾ ಇದ್ದೀನಿ.